ಶರಣ ಸಂಸ್ಕೃತಿ ಪಾವನ ತಾಣ ಗದಗ ತಾಲೂಕಾ ಮುಳಗುಂದ ಪಟ್ಟಣದಲ್ಲಿ ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಟ್ರಸ್ಟ್ ಕಮಿಟಿ ವತಿಯಿಂದ ಆಗಸ್ಟ್ 14ರಂದು ಚೌಡನಪೇಟೆ ಓಣಿಯಲ್ಲಿರುವ ಐತಿಹಾಸಿಕ ಅಂಬಾಭವಾನಿ ದೇವಸ್ಥಾನದಲ್ಲಿ ಜಗನ್ಮಾತೆ ಅಂಬಾಭವಾನಿ ದೇವಿಯ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ, ಸಿಂಹ ಪ್ರತಿಷ್ಠಾಪನೆ, ಪಾದ ಪ್ರತಿಷ್ಠಾಪನೆ ಜರುಗುವುದು ಎಂದು ಎಸ್ಎಸ್ಕೆ ಟ್ರಸ್ಟ್ ಕಮಿಟಿ ಪ್ರಧಾನ ಕಾರ್ಯದರ್ಶಿ ವಿಷ್ಣುಸಾ ಕಬಾಡಿ, ನಿರ್ದೇಶಕರಾದ ತಿರುಕುಸಾ ಪವಾರ್, ತುಳಜಾಸಾ ಪವಾರ್ ಲೋಕಲ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಕಾರ್ಯಕ್ರಮಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ಜಗನ್ಮಾತೆ ಅಂಬಾಭವಾನಿ ದೇವಿಯ ನೂತನ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ, ಸಿಂಹ ಪ್ರತಿಷ್ಠಾಪನೆ, ಪಾದ ಪ್ರತಿಷ್ಠಾಪನೆ, ನೂತನ ಕಾರ್ಯಾಲಯ ಉದ್ಘಾಟನಾ ಆಮಂತ್ರಣ ಪತ್ರಿಕೆ ದಿನಾಂಕ 12/8/2024, ದಿನಾಂಕ 13/8/2024, ದಿನಾಂಕ 14/8/2024 ಈ 3 ದಿನಗಳ ಕಾಲ ಇಲ್ಲಿ ಕಾರ್ಯಕ್ರಮ ಜರುಗುವುದು ಹಾಗೂ 12ನೇ ತಾರೀಕಿನಂದು ಮೆರವಣಿಗೆ ಇರುತ್ತದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಗವಿಮಠ ಮುರುಘಾಮಠ ಧಾರವಾಡ ಇವರು ವಹಿಸಲಿದ್ದಾರೆ. ಅದೇ ರೀತಿಯಾಗಿ ನೇತೃತ್ವ ಪರಮ ಪೂಜ್ಯ ಜಗದೇವ ಮಲ್ಲಿಕಾರ್ಜುನ ಮಠ ಆಲ್ಮೇಲ್ ಇವರು ವಹಿಸಿದ್ದಾರೆ. ಪ್ರಮುಖ ಪರಮ ಪೂಜ್ಯ ಪ್ರಭುಲಿಂಗ ದೇವರು ಸಿದ್ದೇಶ್ವರ ಮಠ ನಿಲುಗೊಂದು ಇವರು ವಹಿಸಲಿದ್ದಾರೆ. ಪರಮ ಪೂಜ್ಯ ವೇದಮೂರ್ತಿ ಮಹೇಶ್ವರ ಸ್ವಾಮಿಗಳು ಎಸ್ ಸಳಿ ಮಠ, ಧರ್ಮದರ್ಶಿಗಳು ಅಡ್ವೇಂದ್ರ ಸ್ವಾಮಿ ಮಠ ಗದಗ ಇವರು ವಹಿಸಲಿದ್ದಾರೆ. ಅಧ್ಯಕ್ಷತೆ ಮುಳಗುಂದ ಎಸ್ಎಸ್ಕೆ ಸಮಾಜ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣಸ ಕಬಾಡಿ ಅವರು ವಹಿಸಲಿದ್ದಾರೆ. ಉಪನ್ಯಾಸ ವೇದಮೂರ್ತಿ ಎಸ್ಪಿ ಮರದೇವರ ಮಠ ಶಿಕ್ಷಕರು ಮುಳಗುಂದ, ವಿಷಯ ದೇವಿಯ ಮಹಿಮೆ ಕುರಿತು. ಕಟ್ಟಡ ಉದ್ಘಾಟನೆ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಪ್ರವಾಸೋದ್ಯಮ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು. ಮುಖ್ಯ ಅತಿಥಿಗಳು ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಲೋಕೋಪದ ಹಾವೇರಿ ಲೋಕಸಭಾ ಸದಸ್ಯರು, ಮಾನ್ಯ ಶ್ರೀ ಸಂತೂರ್ ವಿಧಾನ ಪರಿಷತ್ ಸದಸ್ಯರು. ಅತಿಥಿಗಳು ಎಸ್.ಎಂ. ನಿಲಗುಂದ ಚೇರ್ಮನ್ರು, ಎಂ.ಡಿ. ಬಕ್ರು ಚೇರ್ಮನ್ರು, ಬಾಲ್ಯಲ ಮಾಂತ ಶಿಕ್ಷಣ ಸಂಸ್ಥೆ ಮುಳಗುಂದ. ಅತಿಥಿಗಳು ಡಾಕ್ಟರ್ ಎಸ್.ಸಿ. ಚೌಡಿ, ಖ್ಯಾತ ವೈದ್ಯರು ಮುಳಗುಂದ, ಕಾರ್ಯದರ್ಶಿ ಬಾಲ್ಯಲ ಮಾಂತ ಶಿಕ್ಷಣ ಸಂಸ್ಥೆ ಮುಳಗುಂದ. ಅತಿಥಿಗಳು ಆರ್.ಸಿ. ಕಮಾಜಿ, ಉದ್ಯಮದಾರರು ಮುಳಗುಂದ. ಅತಿಥಿಗಳು ಹನುಮಂತ ಚಂದ್ರಕಾಂತ ನಿರಂಜನ್, ಚಿಂತನ ಮಂಥನ ಸಮಿತಿ ಹುಬ್ಬಳ್ಳಿ. ಅತಿಥಿಗಳು ಶ್ರೀಮತಿ ಗೌರಮ್ಮ ಚಂದ್ರಸಪ್ಪ ಚಂದ್ರಚಕ್ರಪ್ಪ ಬಡ್ಡಿ ಮುಳಗುಂದ. ಅತಿಥಿಗಳು ಅಂಬಾಸ ಆರ್ ಕಬಾಡಿ, ಅಧ್ಯಕ್ಷರು ಜಗದಂಬಾ ಕೋಆಪರೇಟಿವ್ ಬ್ಯಾಂಕ್ ಬೆಟಗೇರಿ. ಉಪಸ್ಥಿತರು ನಾರಾಯಣಸ ರಾಮನಾಥ ಪವಾರ್, ಅಧ್ಯಕ್ಷರು ಎಸ್ಎಸ್ಕೆ ಸಮಾಜ ಸಲಹಾ ಸಮಿತಿ ಮುಳಗುಂದ, ಉಪಾಧ್ಯಕ್ಷರು ಎಸ್ಎಸ್ಕೆ ಸಮಾಜ ರಾಮಚಂದ್ರ ಸಾಟಿಕಂದರ್, ರಿಯಲ್ ಎಸ್ಟೇಟ್ ಉದ್ಯಮಿದಾರರು, ಉಪಾಧ್ಯಕ್ಷರು ಎಸ್ಎಸ್ಕೆ ಸಮಾಜ ಸಲಹಾ ಸಮಿತಿ ಮುಳಗುಂದ, ಮುಖಂಡರು ಎಸ್ಎಸ್ಕೆ ಸಮಾಜ ಗದಗ. ಉಪಸ್ಥಿತರು ಅಶೋಕ ಕೃಷ್ಣಾಸ ಪವಾರ, ಉಪಾಧ್ಯಕ್ಷರು ಎಸ್ಎಸ್ಕೆ ಸಮಾಜ ಮುಳಗುಂದ ಟ್ರಸ್ಟ್ ಕಮಿಟಿ. ಸನ್ಮಾನ ಮುಳಗುಂದದ ಹಿರಿಯರಿಗೂ ಮತ್ತು ದಾನಿಗಳಿಗೆ. ನೂತನ ದೇವಿಯ ಮೂರ್ತಿ ಕೊಡುಗೆ ವಸಂತ ಎಲ್ ಮೇರ್ವಾಡೆ, ಡಾಕ್ಟರ್ ಹುಬ್ಬಳ್ಳಿ. ದೇವಿ ಪ್ರತಿಷ್ಠಾಪನೆ ನಂತರ ಕಳಸಾರೋಹಣ ನೆರವೇರುವುದು. ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ತಾವೆಲ್ಲರೂ ಬಾಂಧವರು, ಊರಿನ ಎಲ್ಲ ಹಿರಿಯರು, ಗಣ್ಯರು ಯಾವ ಜಾತಿ ಭೇದವಿಲ್ಲದೆ ಈ ದೇವಸ್ಥಾನಕ್ಕೆ ಬಂದು ದೇವಿಯ ಕೃಪಾಶೀರ್ವಾದ ಪಡೆದುಕೊಂಡು ತಮ್ಮಲ್ಲಿ ಎಲ್ಲರಲ್ಲೂ ವಿನಂತಿ. ಊರಿನ ಎಲ್ಲ ಗಣ್ಯಮಾನವರು, ತಾಯಂದಿರು, ಅಕ್ಕ ತಂಗಿಯರು ಎಲ್ಲರೂ ಬಂದು ಆ ದೇವಿಯ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕೆಂದು ತಮ್ಮಲ್ಲಿ ವಿನಂತಿ. ನಮಸ್ಕಾರ. ಮೊಹಮ್ಮದ್ ಸಫಿ ಸಿದ್ದಿ ಮಾತನಾಡುತ್ತಾ, ಮುಳಗುಂದ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಅಂಬಾಭವಾನಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ವರ್ಷದಿಂದ ಈ ಎಸ್ಎಸ್ಕೆ ಸಮಾಜದವರು ಕರೆ ಹೇಳಬೇಕಂದ್ರೆ 70 ವರ್ಷದಿಂದ ಇದು ಮಾಡ್ಕೊಂಡು ಬಂದರು. ಇದು ಸ್ಥಾಪನೆ ಮಾಡೋದು ಅಂಥೇಳಿ ಎಲ್ಲ ಯುವ ಪೀಳಿಗೆಗಳು ಈ ಸರ ಎಲ್ಲ ಒಗ್ಗಟ್ಟಾಗಿ ಕೂಡಿ ಎಸ್ಎಸ್ಕೆ ಸಮಾಜದವ್ರು ಆಯಿತು, ಹಿಂದೂ ಮುಸ್ಲಿಂ ಬಾಂಧವರವರು ಆಯಿತು, ನಾವು ಕೂಡ ಏನು ಬೇಕಾದಾಲಿಪ್ಪ ಮಾಡೋದು ಅಂಥೇಳಿ ನಮ್ಮ ಎಲ್ಲ ಯುವಕರು ಇದು ನಮಗೆ ಸಹಕಾರ ಮಾಡ್ಯಾರಲ್ರಿ. ಇದೊಂದು ಭಾಳ ಖುಷಿ. ಏನಪ್ಪ ಅಂದ್ರೆ ಇದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಏನ್ರಿ, ಎಲ್ಲ ಎಸ್ಎಸ್ಕೆ ಸಮಾಜದವರು ಒಗ್ಗಟ್ಟಾಗಿ ಕೂಡಿ ಮಾಡಕತ್ತಾರ, ಅದೊಂದು ದೊಡ್ಡ ಹೆಮ್ಮೆ. ಅದರ ಜೊತೆಗೆ ಹಿಂದೂ ಮುಸ್ಲಿಂ ಬಾಂಧವಗಳು ಎಲ್ಲರೂ ಸಹಕಾರ ಮಾಡ್ತಾರೆ. ಅದಕ್ಕೋಸ್ಕರ ಇದು ನಮ್ಮದು ಒಂದು ಸಮುದಾಯ ಭವನಕ್ಕೆ ನಮ್ಮ ಶಾಸಕರು ಆಯಿತು ಒಂದು 5 ಲಕ್ಷ ರೂಪಾಯಿ ಅನುದಾನ ಕೊಟ್ಟರು. ಅದು ಒಂದು ದೊಡ್ಡ ಖುಷಿ ಆಯಿತು. ಆಮೇಲೆ ಮೊನ್ನೆ ನಮ್ಮ ಬೊಮ್ಮಾಯಿ ಸಾಹೇಬ್ರ ಕಡೆ ಇವರು ಹೋಗಿದ್ದರು, ಅವರು ಕೂಡ ಕೊಡ್ತೀನಿ ಅಂಥೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಇದಕ್ಕೊಂದು ಸಮುದಾಯ ಭವನ, ದೊಡ್ಡ ಸಮುದಾಯ ಭವನ ಆಗಲಿ ಅಂಥೇಳಿ ಅಂತ ನನ್ನಲ್ಲಿ ಹಾರಿಸ್ಕೊಂಡು ಇದೊಂದು ಇಷ್ಟು 2 ಮಾತು ಮಾತಾಡೋಕ್ಕೆ ಧನ್ಯವಾದಗಳು.
ಈ ಸಂದರ್ಭದಲ್ಲಿ ಎಸ್ಎಸ್ಕೆ ಟ್ರಸ್ಟ್ ಕಮಿಟಿ ಪದಾಧಿಕಾರಿಗಳು, ಮಹಿಳಾ ಮಂಡಳ ಯುವ ಘಟಕದ ಸದಸ್ಯರು